ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. है उसकी तस्वीरें भी आई हैं और ये तस्वीरें कोलंबो से प्रधानमंत्री नरेंद्र मोदी ಇವತ್ತು 1.72 TMC ಮತ್ತು ಬಂಡೂರ ನಾಲಾ ತಿರುವು ಯೋಜನೆಯಡಿ 2.18 TMC ಅಂದ್ರೆ ಇಷ್ಟು ಕುಡಿಯುವ ನೀರನ್ನು ಕರ್ನಾಟಕಕ್ಕೆ ಹಂಚಿಕೆ ಮಾಡಿದೆ. ಕರ್ನಾಟಕ ರಾಜ್ಯವು ಕಳಸಾದಿಂದ ನೀರನ್ನು ಇತರ ಎರಡು ನಾಲಾ, ಕಳಸಾ ನಾಲಾ ತಿರುವು ಯೋಜನೆ ಮತ್ತು ಬಂಡೂರು ನಾಲಾ ತಿರುವು ಯೋಜನೆಗಳೊಂದಿಗೆ ಕಡಿಮೆ ಎತ್ತರದ ಅಣೆಕಟ್ಟುಗಳನ್ನು ಕಟ್ಟಿ ಇವತ್ತು ಅವನ್ನು ನಿರ್ಮಾಣ ಮಾಡಿ ಜಾಕ್ವೆಲ್ ಮುಖಾಂತರ ನೀರನ್ನು ಎತ್ತುವ ಯೋಜನೆಯನ್ನು ಸುಮಾರು 995.3 ಕೋಟಿ ಮತ್ತು ಬಂಡೂರಿದು 764.70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದಕ್ಕೆ ಆಡಳಿತಾತ್ಮಕ ಒಂದು ಮಂಜೂರಾತಿಯನ್ನು ಕೊಡಲಾಗಿದೆ. ಇದರಲ್ಲಿ ಕಳಸಾ ನಾಲಾ ತಿರುವು ಯೋಜನೆಯಲ್ಲಿ ಸುಮಾರು 26.9255 ಹೆಕ್ಟೇರ್ ಅರಣ್ಯವನ್ನು ಬಳಕೆ ಮಾಡಲು 26.9255 ಅಂದರೆ ಅಪ್ರಾಕ್ಸಿಮೇಟ್ಲಿ 27 ಹೆಕ್ಟೇರ್ ಭೂಮಿ, 27 ಹೆಕ್ಟೇರ್ ಅರಣ್ಯವನ್ನು ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಇವತ್ತು ವನ್ಯಜೀವಿ ಅನುಮತಿಗಾಗಿ ರಾಜ್ಯ ಸರ್ಕಾರ 31 ಮೇ 2023 ಮತ್ತು 23 ಜುಲೈ 2024 ಕ್ರಮವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಈ ಪ್ರಸ್ತಾವನೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಚರ್ಚೆ ಆಗಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ ನ್ಯಾಷನಲ್ ಟೈಗರ್ ಪ್ರಾಧಿಕಾರಕ್ಕೆ ಇದ್ರ ಬಗ್ಗೆ ಇವತ್ತು ಯೋಜನೆ ಸ್ಥಳ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಅಲ್ಲಿಗೆ ಅವರು ಪ್ರಾಧಿಕಾರಕ್ಕೆ ಕಳಿಸಿದ್ದಾರೆ. NTCA ತಂಡ ಯೋಜನಾ ಸ್ಥಳವನ್ನು ಪರಿಶೀಲಿಸಿ 23 ಜನವರಿ 2024 ತನ್ನ ವರದಿಯನ್ನು ಸಲ್ಲಿಸಿದೆ. ಮೂಲಕ ಬಹಳ ಭಂಡತನದಿಂದ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮುಸ್ಲಿಂ ತುಷ್ಟೀಕರಣ ಇರ್ಬೋದು, ಅವರಿಗೆ ಮಾಡಿಕೊಡುವಂಥ ಅನುಕೂಲಗಳಿಂದ ಉಳಿದ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಮೊನ್ನೆ ಯುಗಾದಿ ಸಂದರ್ಭದಲ್ಲಿ ಅವರು ಸಿಹಿಯನ್ನು ಕೊಡುವ ಬದಲು ಕೈ. जस्टिस शिवराज जी पाटिल जी एवं श्री वीरभद्रप्पा जी और पद्मश्री एम वेंकटेश कुमार जी को जनहित, देश हित, समाज हित, शिक्षा एवं साहित्य के हित में
उत्कृष्ट कार्य किए जाने के लिए नाडोजा सम्मान से सम्मानित किया गया है। मैं इन सभी महानुभावों को बधाई और शुभकामनाएं देता हूं और उनसे अनुरोध करता हूं कि जिस बात के लिए आपको सम्मानित किया गया है इस प्रकार के काम आगे भी जारी रखें। आज इस फेस्टिवल ऑफ लेटर्स समारोह में उपाधि प्राप्त करने वाले सभी छात्र छात्राओं को हार्दिक बधाई देता हूं, शुभकामनाएं देता हूं और आप सबके उज्जवल भविष्य की कामना करता हूं। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.